ಗಣಪತಿ ಹಾಗೂ ಈದ್ ಮಿಲಾದ್ ಹಬ್ಬದ ಸುವ್ಯವಸ್ಥೆಯ ತಯಾರಿಯಲ್ಲಿ ಜಿಲ್ಲಾಡಳಿತ. ದಿನಾಂಕ 7/9/24ರಂದು ಗೌರಿ ಗಣೇಶ ಹಬ್ಬ ಹಾಗೂ 14/9/24ರಂದು ಈದ್ ಮಿಲಾದ್ ಹಬ್ಬ ಇರುತ್ತದೆ. ಈ ಹಬ್ಬದ ಪ್ರಯುಕ್ತ ಸಂವಾದ ಸಭೆಯನ್ನ ಈ ದಿವಸ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸಭೆ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು, ಮುಂಬರುವ ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ದಶಿಯನ್ನು ಶಾಂತಿಯುತವಾಗಿ ನಡೆಸಲು ಮುಸ್ಲಿಂ ಬಾಂಧವರ ಹಾಗೂ ಸಮಸ್ತ ಹಿಂದೂ ಬಾಂಧವರ ಸಹಕಾರ ಅಗತ್ಯವಿದ್ದು, ಎಲ್ಲರೂ ಕಾನೂನಿನ ನಿಯಮಾನುಸಾರ ಹಬ್ಬಗಳನ್ನು ಆಚರಿಸೋಣ ಎಂದು ತಿಳಿಸಿದರು. ಲಾಸ್ಟ್ ಇಯರ್ ಒಟ್ಟೊಟ್ಟಿಗೆ ಬಂದಿತ್ತು, ಈ ಸಾರಿ ಒಟ್ಟೊಟ್ಟಿಗೆ ಬಂದಿದೆ. ಸೊ ಎರಡು ಹಬ್ಬಗಳನ್ನು ಆಚರಿಸೋ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಮತ್ತೆ ಲೋಕಲ್ ಬಾಡಿಗಳಿಂದ ಯಾವ ರೀತಿ ನಾವು ಸಹಕಾರವನ್ನು ಕೊಡಬೇಕು ಸಾರ್ವಜನಿಕರಿಗೆ, ಸಂಘಟನೆಗಳಿಗೆ, ಜೊತೆಗೆ ನಾವು ಏನೇನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಿಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ, ಮತ್ತೆ ನಿಮ್ಮಿಂದ ನಾವು ಎಕ್ಸ್ಪೆಕ್ಟೇಷನ್ಸ್ ಏನು ಮಾಡ್ತೀವಿ, ನಿಮ್ಮಿಂದ ಏನು ಸಹಕಾರವನ್ನು ನಾವು ಕೋರ್ತೀವಿ ಅಂತಕ್ಕಂಥದ್ದು ನಿಮಗೆ ಹೇಳಿದ್ವಿ. ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳನ್ನು ತೆಗೆದುಕೊಂಡು ಎರಡೂ ಹಬ್ಬಗಳನ್ನು ಪರಿಸರ ಸ್ನೇಹಿ ಹಬ್ಬಗಳನ್ನಾಗಿ ಬಹಳ ವಿಜೃಂಭಣೆಯಾಗಿ ಆಚರಿಸಲಿಕ್ಕೆ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಏನು ಕಾರ್ಯಕ್ರಮದ ನಿಟ್ಟಿನಲ್ಲಿ ಇಲ್ಲಿ ನಾವು ಸೇರಿರ್ತಕ್ಕಂಥದ್ದು. ಯಾವ ತರ ಎರಡು ಹಬ್ಬಗಳನ್ನು ಆಚರಿಸಲಿಕ್ಕೆ ಸನ್ನದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಫಸ್ಟ್ ನಮಗೆ ಮೇಜರ್ ಆಗಿ ಗಣೇಶೋತ್ಸವ ಸಂಬಂಧಪಟ್ಟಂಗೆ ಇಲ್ಲಿವರೆಗೆ ನಮಗೆ ಬಂದಿರತಕ್ಕಂಥ ಮಾಹಿತಿ, ನಮ್ಮ ಜಿಲ್ಲೆಯಲ್ಲಿ 1778 ಗಣೇಶಗಳನ್ನ ಇಟ್ಟಿರ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ. ಇದು ಒಂದು. ಅದೇ ತರ ಈದ್ ಮಿಲಾದ್ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಮೇಜರ್ ಆಗಿ ನಮ್ಮಲ್ಲಿ ಒಂದು 27 ಕಡೆ ಪ್ರೊಸೆಷನ್ ಎಲ್ಲ ಬೇರೆ ಕಡೆ ನಡೆಯುತ್ತೆ, ಬಟ್ ದೊಡ್ಡ ಮಟ್ಟದಲ್ಲಿ ಪ್ರೊಸೆಷನ್ ಮತ್ತೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತಾರೆ. ಸೊ ಅಷ್ಟು ನಮ್ಮ ಮಾಹಿತಿ ಬಂದಿದೆ. ಮುಖಂಡರಲ್ಲಿ ವಿನಂತಿ ಏನಂದ್ರೆ, ಈಗ ಹೊಸ ಗಣೇಶೋತ್ಸವ ಹೊಸದಾಗಿ ಮಾಡ್ತಕ್ಕಂಥದ್ದು ಅಥವಾ ಈದ್ ಮಿಲಾದ್ ಸಂಬಂಧಪಟ್ಟಂಗೆ ಏನು ಹೊಸದಾಗಿ ಕಾರ್ಯಕ್ರಮ ಇದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತರಬೇಕು. ಸೊ ನಮ್ಮ ಗಮನಕ್ಕೆ ತಂದು ಮಾಡಿದ್ರೆ ನಮ್ಮ ಮುಂದೆ ಏನೇನು ಸಹಕಾರ ಬೇಕೋ ಅವೆಲ್ಲ ಸಹಕಾರ ನಿಮಗೆ ನಾವು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ನಮ್ದು ಕೆಲವು ನಿರೀಕ್ಷೆಗಳಿರುತ್ತೆ, ಆ ನಿರೀಕ್ಷೆಗಳನ್ನು ನಿಮಗೆ ನಾವು ಹೇಳಿದ್ದಾಗುತ್ತೆ. ಇನ್ನು ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಏನು 1778 ಇದೆ, ಅದರಲ್ಲಿ ನಾವು 7 ಗಣೇಶಗಳನ್ನ ಅತಿ ಸೂಕ್ಷ್ಮ ಗಣೇಶಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಮತ್ತೆ 158 ಗಣೇಶಗಳನ್ನ ಸೂಕ್ಷ್ಮ ಗಣೇಶಗಳನ್ನಾಗಿ ಮಾಡ್ಕೊಂಡಿದ್ದೀವಿ. 200 ಗಣೇಶಗಳನ್ನ ನಾವು ಸಾಮಾನ್ಯ ಗಣೇಶಗಳನ್ನಾಗಿ ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸಿಂಗಲ್ ವಿಂಡೋ ತೆರೆದಿದ್ದು, ಎಲ್ಲರೂ ಅದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು. ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈಗ ನಮ್ಮ PSIಗಳು ಇನ್ಸ್ಪೆಕ್ಟರ್ಸ್ಗಳು ಅವರು ಶಾಂತಿ ಸಭೆ ಮಾಡಬೇಕಾದ್ರೆ ಕೆಲವೊಂದು ರಿಕ್ವೆಸ್ಟ್ ಬಂದಿದೆ, ನಾವು ತಾಲೂಕಾ ಲೆವೆಲ್ಗೆ ಹೋಗೋದು ಬೇಡ, ನಮ್ಮ ಊರಲ್ಲಿ ನೀವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಅಂತ ಹೇಳಿ. ಆ ಥರದೆಲ್ಲ ನಂಬರ್ ಆಫ್ ಗಣೇಶ ಹೆಚ್ಚಿಗೆ ಇರುತ್ತೆ, ಅಲ್ಲಿನೇ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ DC ಮೇಡಮ್ ಅವರು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಂಬರ್ ಆಫ್ ಗಣೇಶ ಹೆಚ್ಚಿಗೆ ಇರುತ್ತೆ. ಸಪೋಸ್ ನೀವು ತಾಲೂಕಾ ಲೆವೆಲಲ್ಲಿ ಬಂದು ನೀವು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅಂತ ಪ್ಲೇಸಲ್ಲಿ ನಾವು ಸಾಧ್ಯ ಆದಷ್ಟು ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ, ಈ ಹಿಂದೆ ಯಾವ ರೀತಿ ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ಆಚರಣೆಗಳನ್ನು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಯಶಸ್ವಿಗೊಳಿಸಿದ್ದೀರೋ, ಅದೇ ರೀತಿ ಈ ಬಾರಿಯೂ ಸಹ ಎಲ್ಲಾ ಸಂಘಟನೆಗಳು ಸ್ವಯಂ ಸೇವಕರನ್ನು ನೇಮಿಸಿಕೊಂಡು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗುವಂತೆ ನೋಡಿಕೊಳ್ಳಿ ಎಂದು ತಿಳಿಸಿದರು. ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ಏನೇನು ಅವಶ್ಯಕತೆ ಇದೆ ಅವನ್ನೆಲ್ಲ ನಾವು ಸಹಕಾರವನ್ನು ನೀಡಲಿಕ್ಕೆ ಎಲ್ಲ ಅಧಿಕಾರಿಗಳು ಈಗಾಗಲೇ ಸೂಚಿಸಿದ್ದಾರೆ. ಓನ್ಲಿ ಗಣಪತಿ ಮಾತ್ರ ಪರಿಸರ ಸ್ನೇಹಿ ಆಗಬಾರ್ದು, ಉಳಿದಂತ ಆಯೋಜಕರಲ್ಲಿ ಆಯೋಜನೆನೇ ಕೂಡ ನೀವು ಪರಿಸರ ಸ್ನೇಹಿ ಆಗಿ. ಯಾಕಂದ್ರೆ ಪ್ಲಾಸ್ಟಿಕ್ ಮುಕ್ತ ಅಂತ ನಾವು ತುಂಬಾ ನಿಟ್ಟಿನಲ್ಲಿ ಓಡಾಡ್ತಿದ್ದೀವಿ, ಆದ್ರೂ ಸಹಿತ ಹ್ಯೂಜ್ ಅಮೌಂಟ್ ಆಫ್ ಬ್ಯಾನರ್ಸ್ ಹಾಕೋದು. ಬರೀ ಗಣಪತಿ ಮಾತ್ರ ನಾವು ಮಣ್ಣಿನ ಗಣಪತಿ ಮಾಡಿದ್ರೆ ಸಾಕು, ನಮ್ಮ ಬ್ಯಾನರ್ಸ್ ಬಂಡಿಂಗ್ ಏನೇನಿದೆ ಅದು ಸಹಿತ ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಪರಿಸರ ಸ್ನೇಹಿ ಏನು ಡೆಕೋರೇಟಿವ್ ಐಟಮ್ಸ್ ಅಂತ ಹೇಳ್ತೀವಿ ಅದನ್ನು ನಾವು ಅದೇ ರೀತಿ ಆಯೋಜನೆ ಮಾಡೋ ನಿಟ್ಟಿನಲ್ಲಿ ಎರಡು ಸಂಘಟನೆಗಳಿಂದ ಎಲ್ಲರೂ ಬ್ಯಾನರ್ಸ್ ಬಂಡಿಂಗ್ಸ್ ಹಾಕ್ತೀರಾ, ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿ ಆದಷ್ಟು ಒಂದು ಮೆಸೇಜಿಂಗ್ ರೀತಿಯಾಗಿ ಈ ಆಚರಣೆ ಆಗಲಿ.
ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಅವರು ಮಾತನಾಡಿ, ನಮ್ಮ ವ್ಯಾಪ್ತಿಗೆ ಬರುವ ಎಲ್ಲ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯ ಪಿಡಿಒಗಳಿಗೆ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸೂಚಿಸಿದ್ದೇವೆ ಎಂದು ತಿಳಿಸಿದರು. ನಮ್ಮ ವ್ಯಾಪ್ತಿಗೆ ಬರುವಂತಹ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಕೆಲವು ಲೊಕೇಶನ್ಸ್ ಇದ್ದಾವೆ. ಅದಾಗಿಯೂ ಸಹ ಬೇರೆ ಎಲ್ಲೇ ಗಣಪತಿ ಅಲ್ಲಿ ಯಾವ ರೀತಿಯ ಅರೇಂಜ್ಮೆಂಟ್ಸ್ ಮಾಡಬೇಕು, ಪೆಂಡಲ್ ಹಾಕೋದು ಸಾರ್ವಜನಿಕರು ಓಡಾಟಕ್ಕೆ ತೊಂದರೆ ಆಗ್ತಿರೋ ರೀತಿ, ಅಥವಾ ಒಂದು ಮೊಬೈಲ್ ಟ್ಯಾಂಕರ್ಗಳನ್ನ ಕಳಿಸೋದ್ರ ಮೂಲಕ, ಅಥವಾ ಒಂದು ಟೀಮ್ನ ಸೆಟ್ ಮಾಡೋ ಬಗ್ಗೆ ನಾವು ನಮ್ಮ ಪಿಡಿಒಗಳಿಗೆ ಇಒಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೀವಿ. ತಮ್ಮಿಂದ ಸಹ ನಾವು ತುಂಬಾ ಸಪೋರ್ಟ್ನ ಅಪೇಕ್ಷೆ ಮಾಡ್ತೀವಿ. ಅಟ್ ದಿ ಎಂಡ್ ಆಫ್ ದ ಡೇ ಇವೆಂಟ್ ಸಕ್ಸಸ್ಫುಲ್ ಆಗಬೇಕು, ಎಲ್ರಿಗೂ ಖುಷಿ ಆಗಬೇಕು, ಸಂತೋಷ ಆಗಬೇಕು, ಒಂದು ಒಳ್ಳೆ ಹಬ್ಬ ಮಾಡಿದ್ವಿ ಅನ್ನೋ ಒಂದು ಒಂದು ಭಾವನೆ ಇರಬೇಕು ಅಂತ ನನ್ನ ಒಂದು ಕೋರಿಕೆ. ಧನ್ಯವಾದ. ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ, ಈ ಬಾರಿ ಗಣಪತಿ ವಿಸರ್ಜನೆಗೆ ಕೋಟೆ ಕೆರೆಯನ್ನು ಸೂಚಿಸಿದ್ದು, ಸಾರ್ವಜನಿಕರು ಸೂಚಿಸಿದ ಸ್ಥಳದಲ್ಲೇ ಗಣಪತಿಯನ್ನು ವಿಸರ್ಜಿಸಬೇಕು ಎಂದು ತಿಳಿಸಿದರು. ನಾವು ಸೌಹಾರ್ದತೆಯಿಂದ ಯಾವುದೇ ಹಬ್ಬನ ವಿಜೃಂಭಣೆಯಿಂದ ಆಚರಿಸಿದ್ರೆ ನಮಗೆ ನಮ್ಮ ನಾಡಿಗೆ ಒಳ್ಳೆ ಕೀರ್ತಿ ಬರುತ್ತೆ. ಯಾವುದೇ ತರ ಅಹಿತಕರವಾದ ಘಟನೆಗಳನ್ನ ಸೃಷ್ಟಿ ಮಾಡಿದರೆ ಎಲ್ಲರೂ ಸೌಹಾರ್ದವಾಗಿ ಗಣೇಶ ಹಬ್ಬ ಆಗಲಿ ಈದ್ ಮಿಲಾದ್ ಆಗಲಿ ಆಚರಿಸೋಣ. ಮತ್ತೆ ಕೋಟೆ ಕೆರೆಯನ್ನೇ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಈಗಾಗಲೇ ಕಳೆದ ಬಾರಿ ನಿಗದಿಪಡಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ಗಣೇಶನ ಬಿಡಕ್ಕೆ ನೀರಿನ ಸಂಗ್ರಹಣೆ ಜಾಸ್ತಿ ಇದೆ. ಬಸವನಹಳ್ಳಿ ಕೆರೆಗೆ ಇಳಿಲಿಕ್ಕೆ ಅನಾನುಕೂಲವಾಗಿದೆ. ಮಕ್ಕಳು ಗಣಪತಿನ ಬಿಡ ಸಾಧ್ಯತೆ ಇದೆ. ಹೆಂಗಸರುಗಳು ಅವ್ರ ಮನೆ ಗಣಪತಿಗಳನ್ನ ತಂದು ಬಿಡೋ ಸಾಧ್ಯತೆ ಇರೋದ್ರಿಂದ ಅಲ್ಲಿ ಇಳಿಲಿಕ್ಕೆ ಮೆಟ್ಲಿನ ವ್ಯವಸ್ಥೆಗಳು ಇಲ್ಲ. ಈಗಾಗಲೇ ಮುಚ್ಚಾಕಿದ್ದಾರೆ. ಅಲ್ಲಿ ಕಳೆದ ಬಾರಿ ಕೃತಕ ಬಾವಿನ ಸೃಷ್ಟಿ ಮಾಡಿ ಅಲ್ಲಿ ಗಣಪತಿ ಬಿಡ ವ್ಯವಸ್ಥೆ ಮಾಡಿದ್ರು. ಈಗ ಆ ಅನುಕೂಲತೆಗಳು ಇಲ್ಲ. ಊರು ತುಂಬಾ ಗಣಪತಿಗಳನ್ನ ಬಿಡ ಬದಲು ಒಂದೇ ಕಡೆ ವ್ಯವಸ್ಥಿತವಾಗಿದ್ರೆ ಪೊಲೀಸ್ ಇಲಾಖೆಗೂ ಸ್ವಲ್ಪ ಅನುಕೂಲತೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೋಟೆ ಕೆರೆನ ಆಯ್ಕೆ ಮಾಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್ ಅವರು ಮಾತನಾಡಿ, ಆಚರಣೆ ಯಾರದ್ದೇ ಇರಲಿ, ಅದು ಹಿಂದೂಗಳದ್ದೇ ಆಗಿರಲಿ, ಮುಸಲ್ಮಾನರದ್ದೇ ಆಗಿರಲಿ, ನಾವೆಲ್ಲರೂ ಭಾರತೀಯರು. ಇಬ್ಬರ ಆಚರಣೆಗಳಿಗೂ ನಮ್ಮ ಸಹಕಾರ ಸದಾ ಇರುತ್ತದೆ ಎಂದು ತಿಳಿಸಿದರು. ಅದರಲ್ಲಿ ತುಂಬಾ ಕೆರೆಗಳು ಕುಸಿದೋಗಿದೆ. ಸೊ ಆ ಸಂದರ್ಭದಲ್ಲಿ ನಾವು ಸೇಫ್ಟಿಯಾಗಿ ನೋಡ್ಕೊಳ್ಬೇಕು. ಮತ್ತೆ ಎಲ್ಲ ನಮ್ಮ ಹಿಂದೂಸ್ ಮುಖಂಡರಾಗಿರ್ಬೋದು, ಮುಸ್ಲಿಮ್ಸ್ ಮುಖಂಡರಾಗಿರ್ಬೋದು, ಸೊ ಯಾವುದೇ ತರಹದ ಅನಾಹುತ ಆಗಲೇ ನಾವು ಅದರ ಬಗ್ಗೆ ಗಮನ ಕೊಡಬೇಕು. ಮತ್ತೆ ಇನ್ನೊಂದು, ನಮ್ಮ CDA ಇಂದ ಈ ಗೌರಿ ಗಣೇಶ ಹಬ್ಬಕ್ಕೆ ಈ ಬಗ್ಗೆ ಏನ್ ನಮ್ಮ ಕಡೆಯಿಂದ ಸಹಕಾರ ಬೇಕು 100% ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಯುವಕರಲ್ಲಿ ಏನೋ ಸಣ್ಣ ಪುಟ್ಟ ತಪ್ಪಾದ್ರೂ ನಾನು ವರಿಷ್ಠಾಧಿಕಾರಿಗಳಿಂದ DC ಮೇಡಮ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಾವೆಲ್ಲರೂ ಸೇರಿ ಅದೇನೋ ನಮ್ಮ ಊರಲ್ಲಿ ಯಾವುದೇ ತರದ ಅನಾಹುತ ಆಗ್ದಲೆ ಮುಂದಿನ ದಿನಗಳಲ್ಲಿ ನಾವು ಒಂದು ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಸೌಹಾರ್ದದಿಂದ ಮಾಡಿ ಮುಂದಿನ ಬೇರೆ ಜಿಲ್ಲೆಗಳಿಗೂ ನಾವು ಮಾದರಿ ಆಗ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ವಿವಿಧ ಸಂಘಟನೆಯ ಮುಖಂಡರು ಮಾತನಾಡಿ, ಈದ್ ಮಿಲಾದ್ ಹಾಗೂ ಗಣೇಶ ಚತುರ್ಥಿ ಒಟ್ಟಿಗೆ ಬಂದಿದ್ದು, ಹಿಂದೂ ಹಾಗೂ ಮುಸಲ್ಮಾನರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಹಬ್ಬಗಳನ್ನು ಆಚರಿಸೋಣ ಎಂದು ತಿಳಿಸಿದರು. ಸೌಹಾರ್ದತೆಯಿಂದ ಬಾಳಬೇಕನ್ನೋ ಉದ್ದೇಶಕ್ಕಾಗಿ ಒಂದು ಹಬ್ಬ ಆಚರಣೆ ಮಾಡಬೇಕಾದ್ರೆ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಯಾವುದೇ ಭಯವಿಲ್ಲದೆ ಅನ್ಯೋನ್ಯವಾಗಿ ನಡೀಬೇಕಂತ ಉದ್ದೇಶಕ್ಕೋಸ್ಕರ ಈ ಒಳ್ಳೆಯ ಉತ್ತಮ ಸೂಚನೆ ಹಾಗೂ ಸಲಹೆಯನ್ನು ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ವರಿಷ್ಠಾಧಿಕಾರಿಗಳು. ಮುಂಬರುವ ಗಣಪತಿ ಗೌರಿ ಗಣೇಶಕ್ಕೆ ನಾವು ಮೊದಲಾಗಿ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇನ್ನು ಬರುವಂಥ ಕಾರ್ಯಕ್ರಮ ತಾವು ಹೇಳಿದಾಗೆ ಈ ಅಚ್ಚುಕಟ್ಟಾಗಿ ಕಾನೂನು ಚೌಕಟ್ಟಿನಲ್ಲಿ ನಾವು ಕಾರ್ಯಕ್ರಮ ನಡೆಸಲಿಕ್ಕೆ ನಾವು ಸದಾ ಸಿದ್ಧವಾಗಿರ್ತೇವೆ. ಯಾಕಂದರೆ ಪ್ರತಿ ವರ್ಷನೂ ನಾವು ಹಬ್ಬಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೌಲಭ್ಯದಿಂದ ಯಾವುದೇ ತೊಂದರೆ ಆಗಿಲ್ಲ. ಯಾರೋ ತುಂಬ ದಿವಸ ಮುಂಚೆ ಒಂದು 2 ಘಟನೆ ಆಗಿತ್ತು. ಅದರ ನಂತರ ನಮ್ಮ SP ಸಾಹೇಬರು ಬಂದ ಮೇಲೆ ಯಾವುದೇ ಥರ ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಿಲ್ಲ. ಇನ್ನು ಮುಂದೆ ಆದದ್ದು ಬೇಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಸೌಲಭ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಹಬ್ಬ ಒಂದು ದಿವಸಕ್ಕೋಸ್ಕರ ಮಾಡ್ತೀವಿ. ಅದರಲ್ಲಿ ಘಟನೆ ಮಾಡ್ಕೊಂಡು 1000 ದಿವಸ ನಾವು ತೊಂದರೆ ಪಡ್ತಾ ಇದ್ದೀವಿ. ಅದು ದಯವಿಟ್ಟು ಆಗೋದು ಬೇಡ. ಯಾಕಂದರೆ ಹಿಂದೂ ಮುಸ್ಲಿಂ ನಾವೆಲ್ಲ ಸೇರಿ ಒಂದಾಗಿ ಮಾಡ್ತಾ ಇದ್ದೀವಿ. ಮೊದಲಿಗೆ ನಮಗಾಗಿರೋದು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಸಮಸ್ಯೆ. ಅಲ್ಲಿ ಕೂತಿರೋ ಅಧಿಕಾರಿಗೆ ನೀವು
ಪರ್ಮಿಷನ್ ಕೊಡಕ್ಕೆ 6 ಅಧಿಕಾರಿಗಳನ್ನೇ ನೇಮಿಸಬೇಕಂತ ನಾವು ಮನವಿಯನ್ನು ಮಾಡ್ತೀವಿ. ಅವರು 2 ದಿನ 3 ದಿನ ಆದ್ರೂ ಇನ್ನೂ ನಮಗೆ ರಿಪೋರ್ಟ್ ಬಂದಿಲ್ಲ, ಸಜೆಷನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಿಗೆ ಸ್ಟೇಷನ್ಗೆ 4 ಸಲ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಸಿಂಗಲ್ ವಿಂಡೋ ಸಿಸ್ಟಮ್ ಆಗ್ತಿರುವಂತಹ ಸಮಸ್ಯೆ. ಅವತ್ತೇ ನಮಗೆ SR ಯಾವುದು ಇಲ್ಲ ಆಗುತ್ತೆ ಇಲ್ಲ ಆಗಲ್ಲ ಅನ್ನೋದನ್ನ ಮಾಹಿತಿ ಅಲ್ಲೇ ಕೊಟ್ಟರೆ ನಾವು ಮುಂದೆ ಅಲ್ಲಿ ಮೇಲಧಿಕಾರಿಗಳಿಗೆ ಸಂಪರ್ಕ ಮಾಡೋದು ಅಥವಾ ಇನ್ನೊಂದಿನ ಮಾಡುವ ಕೆಲಸವನ್ನ ಅರ್ಥ ಮಾಡಬೇಕು. ಈಗ ಹಬ್ಬ ಯಾವುದು ಈದ್ ಮಿಲಾದ್ ಮತ್ತು ಗಣಪತಿ ಹಬ್ಬ ಸತತವಾಗಿ 2 ವರ್ಷಗಳಿಂದ ಬರ್ತಾ ಇದೆ. ನಾವೆಲ್ಲ ಸಹಕರಿಸ್ತೀವಿ. ನಮ್ಮ ಸ್ನೇಹಿತರು ಹೇಳಿದ್ರು, ಯಾಕೆ ನಾವು ಎಲ್ಲ ಒಂದೇ ಬೀದಿಯವರು, ಒಂದೇ ಏರಿಯಾದವರು ಎಲ್ಲ ಹುಡುಕಿ ಹಾಕೊಂಡಿದ್ದೀವಿ. ಕೆಲವೊಂದು ಬೇರೆ ಏರಿಯಾ ಹುಡುಗರು ಬಂದು ಸ್ವಲ್ಪ ಫೋರ್ಸ್ ಮಾಡ್ತಾರೆ. ಅದಕ್ಕೆ ತಾವು ದಯವಿಟ್ಟು ಬ್ರೇಕ್ ಮಾಡಬೇಕು. ಎಲ್ಲ ನಾವೆಲ್ಲ ಒಂದೇ ಬೀದಿಯವರು ಆಗಿದ್ರೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಗರ ಭಾಗದಲ್ಲಿ ಸುಮಾರು ರಸ್ತೆ ದುರಸ್ತಿ ಇದೆ ಸರ್. ನೀವು ಈಗಾಗಲೇ ಹೇಳಿದ್ರಿ ಕಳೆದ ಬಾರಿ ಹೋಗಿದ್ದು ರೂಟಲ್ಲೇ ಹೋಗ್ಬೇಕು ಅಂತ. ದಯಮಾಡಿ ನಮ್ಮ ಗಣಪತಿನ ಒಳಗೊಂಡು ಇನ್ಯಾರೋ ಗಣಪತಿ ನಮ್ಮ ರೂಟ್ ಬದಲಾವಣೆ ಕೋರಿ ನಿಮ್ಮಲ್ಲಿ ಕೇಳ್ಕೊಂಡಲ್ಲಿ ಕಾನೂನು ವ್ಯವಸ್ಥೆ ಧಕ್ಕೆ ಆಗಲ್ಲ ಅಂತಿದ್ರೆ ದಯಮಾಡಿ ಪರಿಶೀಲಿಸಿ ರೂಟ್ ವ್ಯವಸ್ಥೆಗೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಹೇಳ್ಬೇಕು. ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಆಲೂರನ್ನ ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥ ಹಳ್ಳಿಗಳು ತುಂಬಾ ಇದಾವೆ. ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ನೀವು ಆಲೂರು ಸ್ಟೇಷನ್ಗೆ ಕೊಡಬೇಕು. ಬಟ್ ಯಾಕಂತಂದ್ರೆ ಕೆಲವು ಡಾಕ್ಯುಮೆಂಟ್ಗಳನ್ನ ಬಿಟ್ಟು ಮಾಡ್ತಾರೆ ಸರ್, ಮತ್ತೆ ಅದನ್ನ ಒದಗಿಸ್ಕೊಡ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ದಯಮಾಡಿ ನೀವು ಆಲೂರು ಪೊಲೀಸ್ ಸ್ಟೇಷನ್ಗೆ ನೀವು ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನು ಕೊಟ್ಟರೆ ಪ್ರತಿಯೊಂದು ಕೂಡ ಸಿಗ್ತದೆ. ಹಳ್ಳಿಗಳು ಮಾತು ಬಂದಂತ ದಾಖಲೆಗಳನ್ನ ಬಿಟ್ಟು ಬಂದಂತ ದಾಖಲೆಗಳನ್ನ ಮತ್ತೆ ಸಕಾಲದಲ್ಲಿ ಒದಗಿಸ್ಕೊಟ್ಟು ಅವರು ಪರ್ಮಿಷನ್ ಪಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ, ನಗರಸಭೆ ಉಪಾಧ್ಯಕ್ಷರಾದ ಅನು ಮಧುಕರ್, ತಾಲೂಕು ದಂಡಾಧಿಕಾರಿಗಳಾದ ಸುಮಂತ್ ಸೇರಿದಂತೆ ಎಲ್ಲ ಜಿಲ್ಲಾ ಅಧಿಕಾರಿ ವರ್ಗ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು.